ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಯಲ್ಲಿರುವ ನಟಿ ರನ್ಯಾ ಟ್ರಾವೆಲ್ ಹಿಸ್ಟರಿ ಈಗ ಬಹಿರಂಗವಾಗಿದೆ. ಜನವರಿಯಿಂದ ಸಂಚಾರ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪಬ್ಲಿಕ್ ಟಿವಿಯ ಬಳಿ ನಟಿ ರನ್ಯಾ ಟ್ರಾವೆಲ್ ಹಿಸ್ಟರಿ ಸಿಕ್ಕಿರುವಂಥದ್ದು. ಈಕೆಯ ಕಾಯಕವೇ ಈ ಪ್ರವಾಸ ಮಾಡೋದು, ದುಬೈಗೆ, ಯುರೋಪ್ ಕಂಟ್ರಿಗಳಿಗೆ, ಅಮೇರಿಕಕ್ಕೆ ಪ್ರವಾಸ ಮಾಡೋದು. ಅಲ್ಲಿಂದ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಗೋಲ್ಡನ್ ತರ್ತಾ ಇದ್ಲು, ಈಗ ಮತ್ತಿನ್ನೇನೇನು ತರ್ತಾ ಇದ್ಲು ಅನ್ನೋದು ಗೊತ್ತಾಗಬೇಕಿದೆ. ಹಾಗಾದರೆ ರನ್ಯಾ ಟ್ರಾವೆಲ್ ಹಿಸ್ಟ್ರಿ ಹೇಗಿತ್ತು ನೋಡ್ತಾ ಹೋಗೋಣ. ರನ್ಯಾ ವಿಮಾನ ನಿಲ್ದಾಣದ ವಲಸೆ ವಿಭಾಗದಲ್ಲಿ ಫ್ರೀಕ್ವೆಂಟ್ ಟ್ರಾವೆಲರ್ ಅಂಥೇಳಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡಿದ್ಲಂತೆ, ನೋಂದಣಿಯನ್ನು ಮಾಡಿಸ್ಕೊಂಡಿದ್ಲಂತೆ. ಡಿಸೆಂಬರ್ 24ರಂದು ದುಬೈ ಪ್ರಯಾಣವನ್ನು ಬೆಳೆಸಿರ್ತಾಳೆ ಇದೇ ನಟಿ ರನ್ಯಾ ರಾವ್. ಅದಾದ ಮೇಲೆ ಡಿಸೆಂಬರ್ 27ಕ್ಕೆ ದುಬೈನಿಂದ ಈಕೆ ರಿಟರ್ನ್ ಆಗಿದ್ದಾಳೆ, ವಾಪಸ್ ಆಗಿದ್ದಾಳೆ. ದುಬೈನಲ್ಲಿದ್ದಿದ್ದು ಕೇವಲ 3 ದಿನ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಜನವರಿ 18ಕ್ಕೆ ಅಮೇರಿಕಾ ಪ್ರವಾಸವನ್ನು ಕೈಗೊಳ್ತಾಳೆ. 7 ದಿನ ಅಮೇರಿಕಾದಲ್ಲಿ ರನ್ಯಾ ರಾವ್ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಂದ ಮತ್ತೆ ವಾಪಸ್ ಬಂದಿದ್ದಾಳೆ. ಮತ್ತೆ ಜನವರಿ 25ಕ್ಕೆ ಅಮೇರಿಕಾದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾಳೆ ನಟಿ ರನ್ಯಾ ರಾವ್. ಫೆಬ್ರವರಿ ತಿಂಗಳಲ್ಲಿ ನಿರಂತರ ದುಬೈ ಪ್ರವಾಸವನ್ನು ಮಾಡಿರುವಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ಫೆಬ್ರವರಿ 2ರಂದು ದುಬೈಗೆ ಪ್ರಯಾಣ ಮಾಡಿದ್ಲು ರನ್ಯಾ. ಫೆಬ್ರವರಿ 2ರಿಂದ ಮಾರ್ಚ್ 3ರವರೆಗೂ ಕೂಡ ಬರೋಬ್ಬರಿ 5 ಬಾರಿ ದುಬೈ ಪ್ರವಾಸವನ್ನು ಮಾಡಿದ್ದಾಳೆ. ಈ ದುಬೈ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲೆಲ್ಲ ಇದೇ ರೀತಿ ಅಕ್ರಮ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ಲಾ ಅನ್ನುವಂತಹ ಪ್ರಶ್ನೆ. ದುಬೈಗೆ ಹೋದಾಗ ಚಿನ್ನ ತರ್ತಿದ್ಲು ಸರಿ, ಯುರೋಪ್ ಕಂಟ್ರಿಗೆ ಹೋದಾಗ ಏನು ತರ್ತಿದ್ಲು, ಅಮೇರಿಕಾಕ್ಕೆ ಹೋದಾಗ ಏನು ತರ್ತಿದ್ಲು, ಎಲ್ಲವೂ ಕೂಡ ಪ್ರಶ್ನೆ, ಎಲ್ಲವೂ ಕೂಡ ನಿಗೂಢವಾಗಿರುವಂಥದ್ದೀಗ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಡಿಆರ್ಐ ಅಧಿಕಾರಿಗಳ ಮುಂದೆ ನಾನು ದುಬೈನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೆ ಅಂತ ಹೇಳ್ಕೊಂಡಿದ್ದಾಳೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ ಕೂಡ ಹೇಳ್ಕೊಂಡಿದ್ದಾಳೆ. ಈಗ ನಮ್ಮ ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಈಗ ಪ್ರಯಾಣ ಮಾಡಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ ವಿಸಿಟೋ ಅಥವಾ ಇಲ್ಲೂ ಕೂಡ ಈ ರೀತಿಯ ಸ್ಮಗ್ಲಿಂಗ್ ವಿಚಾರ ಇದೆಯೋ, ಹೇಗೆ ಅಂಥೇಳಿ ಉಮೇಶ್ ಇದು? ಪ್ರೇಮ್, DRI ಅಧಿಕಾರಿಗಳ ಅವರ ತನಿಖೆಯಲ್ಲಿ ಈಕೆ 1 ವರ್ಷದಲ್ಲಿ ಬರೋಬ್ಬರಿ 27 ಬಾರಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರುವಂಥದ್ದು ಗೊತ್ತಾಗಿರುವಂಥದ್ದು. ಅದರಲ್ಲೂ ಕೂಡ ಕಳೆದ 3 ತಿಂಗಳ ಟ್ರಾವೆಲ್ ಹಿಸ್ಟ್ರಿಯನ್ನು ಅವರು ಪತ್ತೆ ಮಾಡ್ತಾರೆ. ಅದು ಅವ್ರಿಗೆ ಕೆಲವು ಡೌಟ್ ಬರೋಕ್ಕೆ ಪ್ರಮುಖ ಕಾರಣ ಏನಂದರೆ, ಆಕೆ ಬೆಳಗ್ಗೆ ಹೋದರೆ ಸಂಜೆ ಹೊತ್ತಿಗೆ, ಈಗ ದುಬೈಗೆ ಇಲ್ಲಿಂದ ಟ್ರಾವೆಲ್ ಮಾಡಬೇಕು ಅಂದರೆ ಒಂದು ಸಿಂಗಲ್ ಕಡೆನೇ 4 ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಆಕೆ ಬೆಳಗ್ಗೆ 9-10 ಗಂಟೆಗೆ ಈ ಕಡೆಯಿಂದ ಹೋದರೆ ಮತ್ತೆ ಸಂಜೆ ಹೊತ್ತಿಗೆ ವಾಪಸ್ ಬರ್ತಿದ್ಲು. ಈಕೆ ಇಷ್ಟು ಬೇಗ ಹೋಗಿ ದುಬೈಗೆ ಹೋಗಿ ಸಂಜೆನೇ ವಾಪಸ್ ಬರುವಂಥ ಪ್ರಮೇಯ ಏನಿದೆ ಅಂತ ಆಗ ಅಧಿಕಾರಿಗಳಿಗೆ ಡೌಟ್ ಬರುತ್ತೆ. ಆ ಸಂದರ್ಭದಲ್ಲಿ ಕಳೆದ 3 ತಿಂಗಳ ಟ್ರಾವೆಲ್ ಹಿಸ್ಟ್ರಿನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂಥ ವೇಳೆಯಲ್ಲಿ ಆಕೆ ಡಿಸೆಂಬರ್ನಲ್ಲಿ ದುಬೈಗೆ 2 ಸಾರಿ ಹೋಗ್ತಾಳೆ. ಮತ್ತು ಕಳೆದ ಜನವರಿಯಲ್ಲಿ ಮತ್ತೆ ಅಮೇರಿಕಾಗೆ 2 ಸಾರಿ ಹೋಗಿರುವಂಥದ್ದು. ಫೆಬ್ರವರಿಯಲ್ಲಿ 3 ಬಾರಿ ದುಬೈಗೆ ಹೋಗಿ ಅವತ್ತು ಹೋಗಿದಷ್ಟು ವೇಗವಾಗಿ ಮತ್ತೆ ವಾಪಸ್ ಬಂದಿರುವಂಥದ್ದು. ಆಗ ಅಧಿಕಾರಿಗಳಿಗೆ ಡೌಟ್ ಬಂದು ಆಕೆಯನ್ನು ವಶಕ್ಕೆ ಪಡೆದು ಚೆಕ್ ಮಾಡಿದಂಥ ವೇಳೆಯಲ್ಲಿ ಚಿನ್ನಾಭರಣ ಪತ್ತೆ ಆಗಿದೆ. ನಂತರದಲ್ಲಿ ಈಕೆಯನ್ನು 27 ಬಾರಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿದ್ದಾಳೆ. ಆಕೆಯೇ ಹೇಳಿದಂತೆ ನನಗೆ ಬೇರೆ ಬೇರೆ ಕಡೆ ರಿಯಲ್ ಎಸ್ಟೇಟ್ ಉದ್ಯಮ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಚಿನ್ನಾಭರಣವನ್ನು ಸಾಗಾಟ ಮಾಡ್ತಿದ್ದಂಥ ವೇಳೆಯಲ್ಲಿ ಆಕೆ ಸಿಕ್ಬಿದ್ದಿರುವಂಥದ್ದು. ದುಬೈಗೆ ಹೋಗಿ ಬಂದಂಥ ವೇಳೆಯಲ್ಲಿ ಸಿಕ್ಬಿದ್ದಿರುವಂಥ ಕಾರಣಕ್ಕಾಗಿ ಅಮೇರಿಕಾ, ಮಲೇಷ್ಯಾ, ಯುರೋಪ್ ಕಂಟ್ರಿಗಳಿಗೆಲ್ಲ ಯಾವ ಕಾರಣಕ್ಕಾಗಿ ಹೋಗ್ತಿದ್ರು ಅನ್ನೋ ಶಂಕೆ ಈಗ ಅಧಿಕಾರಿಗಳಿಗಿದೆ. ಆ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಪ್ರಾಥಮಿಕ ತನಿಖೆ ನಡೆಸಿದಂಥ ವೇಳೆಯಲ್ಲಿ ಈಕೆಯ ಚಿನ್ನ ಸಾಗಾಟದ ಕಿಂಗ್ ಪಿನ್ ಅನ್ನೋ ಮಾಹಿತಿ ಗೊತ್ತಾದ ನಂತರದಲ್ಲಿ ಈಕೆ ಸುತ್ತ ಇರುವಂಥ ಇತರೆ ವ್ಯಕ್ತಿಗಳು ಯಾರು ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಮತ್ತು ಆಕೆ ಚಿನ್ನಾಭರಣ ಸಾಗಾಟಕ್ಕೆ ಹಣದ ಮೂಲ ಏನು, ಮತ್ತು ಬೆಂಗಳೂರಲ್ಲಿ ತಂದು ಯಾರಿಗೆ ಕೊಡ್ತಿದ್ಲು ಅನ್ನೋ ಅನುಮಾನ ಕೂಡ ಈಗ ಅಧಿಕಾರಿಗಳನ್ನು ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗೇನು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈಗ ಅದೆಲ್ಲ ವಿಚಾರಗಳಿಗೂ ಕೂಡ ಉತ್ತರ ಸಿಗಬೇಕಾಗಿರೋದು. ಆ ನಿಟ್ಟಿನಲ್ಲಿ DRI ಅಧಿಕಾರಿಗಳೀಗ ನಟಿ ರನ್ಯಾನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಪ್ರೇಮ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.